Jai Hind everyone, welcome to my YouTube channel Maths. In today's class, we'll see most important questions on compound interest. Most repeated questions of compound interest, Chakrabartiya, most repeated question in 2025. Nodri, e pattern questions, they have repeated in 17 February, next 17 February, shift number 3. Then again 4th February 2025 SSC GD. Next 6th February SSC GD examination. ಇದೇ ರೀತಿ ನೆಕ್ಸ್ಟ್ ಅಂದ್ರೆ 12th February examination. ಆಮೇಲೆ ನೆಕ್ಸ್ಟ್ ಈ ಎಕ್ಸಾಮ್ಸ್. Okay, so many exams. Okay, many shifts. This same pattern is repeating. Okay, and if you see this question, ಇದು ಲೆಂದಿ ಬಹಳ ಲೆಂದಿ ಕಾಣುತ್ತದೆ. But by using the short trick, we can solve it within seconds. So let's understand the question. So question is, Varun has 1230. Varun our kade eshtiದೆ 1230 ಅಷ್ಟು ರೊಕ್ಕ ಇದೆ. He divided among his two sons. ಅವರ ಎರಡು ಆಶೀಶ್ ಮತ್ತು ಅರುಣ್ಗೆ ಸ್ವಲ್ಪ ಸ್ವಲ್ಪ ರೊಕ್ಕ ಕೊಡ್ತಾರೆ. ಇವರಿಗೆ ಸ್ವಲ್ಪ ಹಾಫ್ ಆಫ್ ಕೊಡಂಗಿಲ್ಲ. ಓಕೆ, ಅಂಡ್ ಆಸ್ಕ್ ದೆಮ್ ಟು ಇನ್ವೆಸ್ಟ್ ಅಟ್ 5%. ಅವ್ರಿಗೆ ಹೇಳ್ತಾರೆ ನೀವು ಬ್ಯಾಂಕ್ ದಲ್ಲಿ ಜಮಾ ಮಾಡ್ರಿ ರೊಕ್ಕ. ಓಕೆ, ಅವರು ಬ್ಯಾಂಕ್ ದಲ್ಲಿ ಇಬ್ಬರು ಒಂದೇ ಬ್ಯಾಂಕ್ ದಲ್ಲಿ ಹೋಗ್ತಾರೆ. ಯಾವ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟು ರೇಟ್ ಕೊಡ್ತಾರೆ ಅಲ್ಲಿ? 5% ಚಕ್ರ ಬಡ್ಡಿ ಅವರಿಗೆ ಕೊಡ್ತಾರೆ. ಇಟ್ ವಾಸ್ ಅಬ್ಸರ್ವ್ ದಟ್ ಆಶೀಶ್ ಅಂಡ್ ಅರುಣ್ ರಿಸೀವ್ ದ ಸೇಮ್ ಅಮೌಂಟ್ ಆಫ್ಟರ್ 11 and 12 years. 11 ವರ್ಷ ಆದ ನಂತರ ಮತ್ತೆ ಇವರು ಯಾರು? ಆಶೀಶ್. ಇವರು ಯಾರು? ಅರುಣ್. ಆಶೀಶ್ ಮತ್ತು ಅರುಣ್ಗೆ 11 ವರ್ಷ ಮತ್ತು ಅರುಣ್ದ 12 ವರ್ಷದಲ್ಲಿ ರೊಕ್ಕ ಏನಾಗುತ್ತೆ? ಸಮಾನ ಆಗುತ್ತದೆ. ಸೊ ಕ್ವಶನ್ ಏನ್ರಿ? ಅರುಣ್ಗೆ ಎಷ್ಟು ಕೊಟ್ಟಾರ? ಅರುಣ್ಗೆ ಎಷ್ಟು ರೊಕ್ಕ ಇವರು ಅವ್ರದ್ದು ಫಾದರ್ ಎಷ್ಟು ಅವರಿಗೆ ಕೊಟ್ಟಾರ? ಸೊ ನೋಡ್ರಿ, ಇದು ಕ್ವಶನ್ ಡೈರೆಕ್ಟ್ಲಿ ಏನ್ ಮಾಡೋದು? ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಫೋಕಸ್ ಮಾಡ್ರಿ ರೇಟ್, ಗಿವನ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 5% ರೇಟ್ ಅಂದ್ರೆ 1/20. ಸರ್ ಹೆಂಗ್ರಿ? 5ಗೆ 100 ರಿಂದ ಡಿವೈಡ್ ಮಾಡ್ರಿ. ಸೊ 5 1s are 5, 5 into 20 years. ಓಕೆ, ನೆಕ್ಸ್ಟ್ ಸೊ ಏನ್ ಮಾಡ್ರಿ? 20 ರೂಪಾಯಿದ ರೊಕ್ಕ ಇದೆ. ಸೊ 1 ರೂಪಾಯಿ ಹೆಚ್ಚಾಗಿ ಇದು ಎಷ್ಟಾಗುತ್ತದೆ? 21. ಹಿಂಗ್ ಬರೀರಿ. ಎಷ್ಟು? 20 ಮೇಲಿಂದ ಸಂಖ್ಯೆ ಪ್ಲಸ್ ಮಾಡ್ರಿ. ಇಲ್ಲಿ 2 ಬಂದಿದೆ ಅಂದ್ರೆ 27 ಬರ್ರಿ. ಇಲ್ಲಿ ಮೇಲಿಂದ 3 ಐತಿ ಅಂದ್ರೆ 20, 23 ಬರೀರಿ. ಅಷ್ಟು ಬರೀರಿ. ಸೊ ಒನ್ ಥಿಂಗ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲಿ ಡ್ಯೂರೇಷನ್ ನೋಡಬೇಕು. ಆಶೀಶ್ ಡ್ಯೂರೇಷನ್ ಎಷ್ಟು? 11 ವರ್ಷ. ಮತ್ತು ಅರುಣ್ ಡ್ಯೂರೇಷನ್ ಎಷ್ಟಿದೆ? 12 ವರ್ಷ. ಇವ್ರದ್ದು 11 ವರ್ಷ, ಇವ್ರದ್ದು ಡ್ಯೂರೇಷನ್ ಎಷ್ಟ್ರಿ? 12 ವರ್ಷ. ಅವಧಿ ನೋಡಬೇಕು. ಯಾರ್ದ ಅವಧಿ ಕಡಿಮೆ ಇದೆ, ಡ್ಯೂರೇಷನ್ ಕಡಿಮೆ ಇದೆ, ಅವ್ರದ್ದು ಅಸಲು ಜಾಸ್ತಿ. ಕಡಿಮೆ ವರ್ಷದಲ್ಲಿ ಒಂದು ರೊಕ್ಕ ಆಗಿದೆ ಅಂದ್ರೆ ಅವ್ರಿಗೆ ಏನ್ರಿ? ಕಡಿಮೆ ವರ್ಷದಲ್ಲಿ ಅವ್ರದ್ದು ರೊಕ್ಕ ಕಡಿಮೆ ಇದೆ. ಇಲ್ಲೇ ಅವಧಿ ಅಂದ್ರೆ ಅವರು ಜಾಸ್ತಿ ಸಂಖ್ಯೆ ಮೇಲೆ ಪ್ಲೇಸ್ ಮಾಡ್ರಿ. ಆಶೀಶ್ಗೆ ಇಲ್ಲಿ ಪ್ಲೇಸ್ ಮಾಡ್ರಿ. ಆಶೀಶ್. ಸೊ ಲೆಟ್ಸ್ ರೈಟ್ ಆಶೀಶ್ ಹಿಯರ್. ಆಶೀಶ್. ಸೊ ಅಂಡ್ ಅರುಣ್ ಜಾಸ್ತಿ ವರ್ಷ ಇದೆ, ಡ್ಯೂರೇಷನ್ ಹೆಚ್ಚಿದೆ ಅಂದ್ರೆ ಅವ್ರದ್ದು ರೊಕ್ಕ ಕಡಿಮೆ. ಅವರಿಗೆ ರೊಕ್ಕ ಎಷ್ಟು? ಕಡಿಮೆ ಕೊಟ್ಟಾರೆ. ಸೊ ಅರುಣ್ಗೆ ಇಲ್ಲಿ ಹಾಕ್ರಿ. ಸೊ ಪ್ರಿನ್ಸಿಪಲ್ ಗಿವನ್ ಟು ಅರುಣ್ ಇಸ್ 20, ಬಟ್ ಪ್ರಿನ್ಸಿಪಲ್ ಅಸಲು ಆಶೀಶ್ಗೆ ಕೊಟ್ಟಾರ 21. ಟೋಟಲ್ ಅಸಲು ಎಷ್ಟಾಗಿದೆ ಸರ್? ಟೋಟಲ್ ಅಸಲು ಆಗಿದೆ 20 + 21 41. ಟೋಟಲ್ ಎಷ್ಟಾಗಿದೆ? 41 ಬರೀರಿ. ಇದು ಶಾರ್ಟ್ ಟ್ರಿಕ್ ಬೈ ಇದೆ. ಓಕೆ, ಕಾನ್ಸೆಪ್ಚುಯಲ್ ಮೆಥಡ್ ಬೇಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ದ ಕಾನ್ಸೆಪ್ಚುಯಲ್ ಮೆಥಡ್. ಲಾಸ್ಟ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ದ ಬೇಸಿಕ್ ಮೆಥಡ್. ಅಲ್ಲಿಂದ ಈ ಟೆಕ್ನಿಕ್ ಡಿರೈವ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ರಿ? ನೆಕ್ಸ್ಟ್ ಏನಿಲ್ಲ, ಟೋಟಲ್ ರೊಕ್ಕ ಎಷ್ಟು ಕೊಟ್ಟಾರ? ಹೌ ಮಚ್ ಮನಿ ಡಿಡ್ ಹಿ ಗಿವ್? 1230. ಇಲ್ಲಿ ಬರೀರಿ ಮುಂದೆ. 41 ಅಂದ್ರೆ 1230. ಕ್ವಶನ್ ಏನ್ರಿ? ಅರುಣ್ಗೆ ಎಷ್ಟು ರೊಕ್ಕ ಕೊಟ್ಟ? ಹೌ ಮಚ್ ಹಿ ಗಿವ್ ಟು ಅರುಣ್? ಅರುಣ್ಗೆ ಎಷ್ಟು ಕೊಟ್ಟಾರ? ಸೊ ಅರುಣ್ಗೆ ಎಷ್ಟು ರೊಕ್ಕ ಕೊಟ್ಟಾರ? 41 ಇಂಟು ಯಾವ ಸಂಖ್ಯೆ? 41 3s. ಇಲ್ಲಿ 1 0 ಹಾಕ್ರಿ. ಇಲ್ಲಿ 30 ಮಾಡ್ರಿ. 30 ಇಂಟು 20 ಎಷ್ಟ್ರಿ ಸರ್? 600 rupees. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ದ ಆನ್ಸರ್. ಸೊ ಡೈರೆಕ್ಟ್ಲಿ ಏನ್ ಮಾಡಬೇಕು? ರೈಟ್ ದ ಪರ್ಸೆಂಟೇಜ್, ಇನ್ಕ್ರೀಸ್ ಮಾಡ್ರಿ, ಟೋಟಲ್ ತಗೋರಿ, ಟೋಟಲ್ ಜೊತೆ ಟೋಟಲ್ ಕಂಪೇರ್ ಮಾಡ್ರಿ, ಆಮೇಲೆ ಯಾರ್ದ ರೊಕ್ಕ ಕೇಳಾರ ಅವ್ರಿಗೆ ಕ್ವಶನ್ ಮಾಡಿ. ಓಕೆ, ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ,
ಆಫ್ಟರ್ ದಿಸ್ ವಿಲ್ ಸಾಲ್ವ್ ಮೋರ್ ಕ್ವಶನ್ಸ್. 100% ಇದು ಕ್ಲಾಸ್ ಆದ ನಂತರ ನಿಮಗೂ ಇದು ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಮುಂದಿನ ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮುಂದಿನ ಕ್ವಶನ್ ಏನಿದೆ, ವಿಜಯ್ ಅವರ ಬಳಿ ಎಷ್ಟು ರೊಕ್ಕ ಇದೆ? ಎಷ್ಟ್ರಿ ಸರ್? 1224. 1224 ಇದೆ. ಅವರು ಡಿವೈಡ್ ಮಾಡ್ತಾರೆ ಯಾರ್ಯಾರಿಗೆ? ಅಜಯ್ ಮತ್ತು ಪ್ರಕಾಶ್. ಅಜಯ್ ಆ್ಯಂಡ್ ಪ್ರಕಾಶ್. ಅಜಯ್ಗೆ ಮತ್ತು ಸ್ವಲ್ಪ ಪ್ರಕಾಶ್ಗೆ ಸೇಮ್ ಪ್ರಶ್ನೆ. ಸೊ ಅಜಯ್ ಮತ್ತು ಪ್ರಕಾಶ್ 18 ಮತ್ತು ಎಷ್ಟ್ರಿ? 18 ಇಯರ್ ಆ್ಯಂಡ್ 19 ಇಯರ್ಸ್. ಇವ್ರದ್ದು ರೊಕ್ಕ 18 ವರ್ಷ ಆದ ನಂತರ ಮತ್ತು ಇವ್ರದ್ದು ರೊಕ್ಕ 19 ಇಯರ್ಸ್ ಆದ ನಂತರ ಏನಾಗುತ್ತದೆ? ಸಮಾನ ಆಗುತ್ತದೆ. ಸೊ ಡೈರೆಕ್ಟ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಫೋಕಸ್ ಮಾಡ್ರಿ. 4%. ಈಗ 4% ಅಂದ್ರೆ ಎಷ್ಟ್ರಿ? 1/25. ಓಕೆ, ಸೊ 4% ಅಂದ್ರೆ ಎಷ್ಟ್ರಿ ಸರ್? 4/100. 4/100 ಅಂದ್ರೆ ಎಷ್ಟ್ರಿ? 4 1s 4 into 25. 1/25. ಬಟ್ ಬೈ ರೈಟಿಂಗ್ ಟೈಮ್ ಏನು ಮಾಡ್ರಿ? 25 ಇದೆ. 25 1 ಪ್ಲಸ್ ಮಾಡ್ರಿ 20. ಆಕ್ಚುಲಿ ಕಾನ್ಸೆಪ್ಟ್ ಆಕ್ಚುಲಿ ಬೇರೆ ಇದೆ. 25 ರೊಕ್ಕ ಇದು 26 ಆಗುತ್ತದೆ. ಓಕೆ, ಬರೀ 1 ಇಯರ್ ಗ್ಯಾಪ್ ಐತಿ, ಅದಕ್ಕಾಗಿ ಮೇಲಿಂದ ಪವರ್ 1. ಅವ್ರದ್ರಲ್ಲಿ ಡಿಫ್ರೆನ್ಸ್ ಸಪೋಸ್ 2 ಇದೆ ಅಂದ್ರೆ ಇದು ಸ್ಕ್ವೇರ್ ಆಗುತ್ತದೆ. ಸ್ಕ್ವೇರ್ ಅಂದ್ರೆ 25 26 25 26 2 ಸಲ ಬರೀಬೇಕು. ಕಂಪೌಂಡ್ ಇಂಟ್ರೆಸ್ಟ್, ಇಫ್ ಯು ಹ್ಯಾವ್ ಡನ್ ಯು ನೋ ದಿಸ್ ಕಾನ್ಸೆಪ್ಟ್ಸ್. ಎಸ್, ಓಕೆ. ಸೊ ಯಾ, ಸೊ ಅಗೇನ್ ಸೇಮ್ ಥಿಂಗ್. ಇವ್ರದ್ದು ಕಡಿಮೆ ವಯಸ್ಸಿನಲ್ಲಿ ಆಗಿದೆ, ಇವ್ರದ್ದು ಜಾಸ್ತಿ ಅವಧಿಯಲ್ಲಿ ಆಗಿದೆ. ಜಾಸ್ತಿ ಅವಧಿ ಅಂದ್ರೆ ಇವರಿಗೆ ಕಡಿಮೆ, ಇಲ್ಲಿ ಕಡಿಮೆ ನಂಬರ್ ಇದೆ ಅಂದ್ರೆ ಜಾಸ್ತಿ ರೊಕ್ಕ ಕೊಟ್ಟಿರಬೇಕು. ಓಕೆ, ಆಶೀಶ್ ಯಾರು ಅವರು? ಆಶೀಶ್ ಯಾರು ಅವರು? ವಾಟ್ ಇಸ್ ದ ನೇಮ್? ಎ. ಎ ಕಡಿಮೆ ಇದೆ, ಸೊ ಅಂದ್ರೆ ಇಲ್ಲಿ ಎ ಹಾಕ್ರಿ. ಸೊ ಇವ್ರದ್ದು ಅವಧಿ ಹೆಚ್ಚಿದೆ, ದ್ಯಾಟ್ ಮೀನ್ಸ್ ಪ್ರಕಾಶ್ ವಾಸ್ ಗಿವನ್ ಲೆಸ್ ಮನಿ. ಸೊ ಪ್ರಕಾಶ್ಗೆ ಕಡಿಮೆ, ಆಶೀಶ್ಗೆ ಜಾಸ್ತಿ. ಇಬ್ಬರಿಗೆ ಸೇರಿಸಿ ಟೋಟಲ್ ಎಷ್ಟ್ರಿ ಸರ್? ಟೋಟಲ್ 25 ಮತ್ತು 26 51. ಮ್ಯಾಚ್ ಮಾಡ್ರಿ, ಜಸ್ಟ್ ಮ್ಯಾಚ್ ಇಟ್. ಓಕೆ, 1 2 2 4. ಸೊ 51 ಅಂದ್ರೆ 1 2 2 4 ಡೈರೆಕ್ಟ್ಲಿ ವಿದೌಟ್ ಯೂನಿಟರಿ ಮೆಥಡ್ ಹಿಂಗ್ ಮಾಡೋಣ. 1 2 2 4 ಅಂದ್ರೆ ಟೋಟಲ್ 51. ಸೊ whose question is asked? ವಿಜಯ್ ಪ್ರಕಾಶ್ಗೆ ಎಷ್ಟು ಹಣವನ್ನು ಕೊಟ್ಟ? ಪ್ರಕಾಶ್ ರೊಕ್ಕ. ಸೊ 25 ಅಂದ್ರೆ ಎಷ್ಟು? 25 ಅಂದ್ರೆ ಎಷ್ಟಿದೆ? ಸಿಂಪ್ಲಿಫೈ. 51 1s 51 2s. ಓಕೆ, 20 ಉಳಿತೆ 51 4s. 25 into 24 ಮಾಡ್ರಿ. 25 into 20 ಎಷ್ಟು? 500. 25 4s are this. Total ಎಷ್ಟು ಆನ್ಸರ್? 600 rupees. 600 is the answer for the question. 600 ರೂಪಾಯಿ ಇದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶನ್. ಸೊ ಸಿಂಪ್ಲಿ ಡ್ಯೂರೇಷನ್ ನೋಡ್ರಿ. ಅವಧಿ ಕಡಿಮೆ ಅಂದ್ರೆ ಜಾಸ್ತಿ ಸಂಖ್ಯೆ ಮೇಲೆ ಇಡ್ರಿ. ಅವಧಿ ಹೆಚ್ಚಿದೆ ಅಂದ್ರೆ ಕಡಿಮೆಯಲ್ಲಿ ಅವ್ರದ್ದು ನೇಮ್ ಹಾಕ್ರಿ. ಎಷ್ಟು ಮಾಡ್ಬೇಕು? ಎಸ್ ರೀ, ಆಪ್ಷನ್ ಯಾವ್ರಿ? ಬಿ. ಆಪ್ಷನ್ ನಂಬರ್ ಬಿ ಆನ್ಸರ್. ಮುಂದಿನ ಕ್ವೆಶನ್, ಇದು ಕ್ವೆಶನ್ 4 ಫೆಬ್ರವರಿ 2025 ಎಕ್ಸಾಮ್ದಲ್ಲಿ ಕೇಳಿದ ಕ್ವೆಶನ್ ಅದೇ. ಓಕೆ, ಸೇಮ್. ಶಾನ್ ಹ್ಯಾಡ್ 1612. 1612 ಇವ್ರ ಕಡೆ. ಸೊ ಅಗೇನ್ ಹಿ ಡಿವೈಡೆಡ್ ಅಮಾಂಗ್ ಹಿಸ್ 2 ಸನ್ಸ್, ಪಿಯೂಷ್ ಮತ್ತು ಮನೋಜ್ಗೆ ಕೊಟ್ಟ. ಸೊ ಸೇಮ್ ಪ್ರೊಸೆಸ್ ನೋಡ್ರಿ. ಸೊ ಏನೇನಿದೆ? ಇಟ್ ವಾಸ್ ಅಬ್ಸರ್ವ್ ದ್ಯಾಟ್ ಪಿಯೂಷ್ ಅಂಡ್ ಮನೋಜ್ ರಿಸೀವ್ಡ್ ದ ಸೇಮ್ ಅಮೌಂಟ್ ಆಫ್ಟರ್ 12 and 13 years. ಓಕೆ, ಪಿಯೂಷ್, ದಿಸ್ ಇಸ್ ಪಿಯೂಷ್ 12 ವರ್ಷ ಮತ್ತು ಇವ್ರದ 13 ವರ್ಷ ಆದ ನಂತರ ಇಬ್ಬರದ ರೊಕ್ಕ ಸಮಾನ ಆಗುತ್ತದೆ, ಮೊತ್ತ ಸಮಾನ ಆಗುತ್ತದೆ. ಓಕೆ, ಫಸ್ಟ್ ಆಫ್ ಆಲ್ ಫೋಕಸ್ ಮಾಡ್ರಿ ಪರ್ಸೆಂಟೇಜ್. ಗಿವನ್ ಪರ್ಸೆಂಟೇಜ್ 8%. ಈಗ 8% ಅಂದ್ರೆ ಎಷ್ಟು ಸರ್? 8 ಡಿವೈಡೆಡ್ ಬೈ 100. ಸೊ 4 2 4 25. ಸೊ 25 ಮೇಲಿನ ಸಂಖ್ಯೆ ಪ್ಲಸ್, ಸೊ ಎಷ್ಟಾಗುತ್ತದೆ? 27. ಟೋಟಲ್ ಎಷ್ಟ್ರಿ? 25 plus 27 50. ಸೊ ಟೋಟಲ್ 52. ಅಗೇನ್ ಸೇಮ್. ಇಲ್ಲಿ ಪಿಯೂಷ್ ಕಡಿಮೆ ಅವಧಿ ಇದೆ, ಕಡಿಮೆ ಅವಧಿಯಲ್ಲಿ ಅವ್ರದ್ದು ರೊಕ್ಕ ಸಮಥಿಂಗ್ ಆಗಿದೆ. ಸೊ ಕಡಿಮೆ ಅಂದ್ರೆ ಅವರಿಗೆ ಜಾಸ್ತಿ ರೊಕ್ಕ ಕೊಟ್ಟ. ಸೊ ಯಾರ್ದ ಡ್ಯೂರೇಷನ್ ಕಡಿಮೆ ಇದೆ ಅವ್ರಿಗೆ ಜಾಸ್ತಿ ರೊಕ್ಕ ಕೊಟ್ಟಾರ. ಸೊ ಪಿಯೂಷ್ ಇಲ್ಲಿ ಹಾಕ್ರಿ. ಅಂಡ್ ದೆನ್ ಯಾರು ಅವರು? ವಾಟ್ ಈಸ್ ಅವರ್ ನೇಮ್? ಮನೋಜ್. ಮನೋಜ್ಗೆ ಇಲ್ಲಿ ಹಾಕ್ರಿ. ಮನೋಜ್ಗೆ ಯಾಕಂದ್ರೆ ಮನೋಜ್ 13 ವರ್ಷ ಆದ ನಂತರ ಅವ್ರದ್ದು ರೊಕ್ಕ ಸಮಥಿಂಗ್ ಲೈಕ್ 1 lakh ರೂಪಾಯಿ ಆಗುತ್ತೆ. ಅಸ್ಯೂಮ್ ಮಾಡ್ರಿ ಇಬ್ಬರದ ರೊಕ್ಕ 1 lakh rupees ಆಗುತ್ತದೆ.
ಸೊ ಮನೋಜ್ಗೆ 13 ವರ್ಷ ಅವರು ವೇಟ್ ಮಾಡಬೇಕು. ಇವರು 12 ವರ್ಷದಲ್ಲಿ ಅಷ್ಟು ರೊಕ್ಕ ಆಗುತ್ತೆ. ಅಂದ್ರೆ ಅವ್ರದ್ದು ಜಮಾ ಮಾಡಿದ ರೊಕ್ಕ ಹೆಚ್ಚಿದೆ. ಸೊ ಅದಕ್ಕಾಗಿ ಪಿಯೂಷ್ಗೆ ಇಲ್ಲಿ ಇವ್ರಿ ಸೇಮ್ ಟೋಟಲ್ 52. ಇಲ್ಲಿ ಎಷ್ಟು ಕೊಟ್ಟಾರ? 1612. ಸೊ ಡೈರೆಕ್ಟ್ಲಿ ಮಾಡೋಣ, ಇದು ಬೇಡ, ಯಾರು ಮಾರ್ಕ್ ಯಾಕೆ ಮಾಡ್ತೀರಿ? 1612 ಅಂದ್ರೆ ಟೋಟಲ್ 52. ಅಂಡ್ ನೆಕ್ಸ್ಟ್ ಏನ್ರಿ ಸರ್, ಯಾರಿಗೆ ಕೊಡಬೇಕು? ಪಿಯೂಷ್ ಶಾನ್ ಪಿಯೂಷ್ಗೆ ಎಷ್ಟು ಕೊಟ್ಟಾರ? ಪಿಯೂಷ್ ನಂಬರ್ ಎಷ್ಟಿದೆ? 27. ಸಿಂಪ್ಲಿಫೈ ಮಾಡೋಣ. ಯಾವ ಸಂಖ್ಯೆ? 52 1 52 3 156. ಎಷ್ಟು ಉಳಿತದೆ? 156 ಅಂದ್ರೆ ಓಕೆ 4 5 5 ಉಳಿತದೆ. 52 1 31 into this 7 1 7. ಸಾಲ್ವ್ ಮಾಡಬೇಕು. ಇದು ಎಷ್ಟಾಗುತ್ತದೆ? ಇದು 27. ಆಮೇಲೆ 3 7 7 3 3 7 21. 3 2 6 plus 2 8 837. So multiply ಮಾಡ್ರಿ 837. This is the answer. Okay. So I hope you are understanding these things. Same technique ನೀವು ನೆಕ್ಸ್ಟ್ ಕ್ವೆಶನ್ಸ್ಗೆ ಸಾಲ್ವ್ ಯೂಸ್ ಮಾಡ್ರಿ. ಮುಂದಿನ ಕ್ವೆಶನ್ಸ್ ಅದೇ ಕ್ವೆಶನ್ಗೆ ಅದೇ ಟೆಕ್ನಿಕ್ ಪಾಸ್ ಮಾಡ್ರಿ, ಆಮೇಲೆ ಚೆಕ್ ಮಾಡ್ರಿ ನಿಮ್ದೇ ಆನ್ಸರ್ ಮತ್ತು ನಮ್ದೇ ಆನ್ಸರ್. ಸೇಮ್ ಪ್ರೊಸೆಸ್ ಇಲ್ಲೇ ಯೂಸ್ ಮಾಡಿ. ಓಕೆ, ಎಸ್. ಆ್ಯಕ್ಚುಲಿ ಎಷ್ಟು ಟೈಮ್ ಆಗಿದೆ ಹೇಳ್ರಿ ನೋಡ್ರಿ, ಅಲ್ಲಿ ಟೈಮ್ ಎಷ್ಟಾಗಿದೆ? ಯಾಕಂದರೆ ಆ್ಯಕ್ಚುಲಿ ಶಾರ್ಟ್. ಹಾಂ ಎಸ್. ಆಶೀಶ್ ಕಡೆ ಎಷ್ಟಿದೆ? 1617. ಅವರು ಅದನ್ನು 1617 ಇದೆ ಬಿಡ್ರಿ. ಡೈರೆಕ್ಟ್ಲಿ 10% ಫೋಕಸ್ ಮಾಡ್ರಿ. 10%. 10% ಅಂದರೆ 1/10. ಸರ್ ಹೆಂಗ್ರಿ? 10 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್. 10 ರೂಪಾಯಿ ಇದೆ, 1 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ಎಷ್ಟಾಗಿದೆ? 11. ಸೊ ಟೋಟಲ್ 10 ಮತ್ತು 11 ಎಷ್ಟು ಸರ್? ಟೋಟಲ್ 21. ಸೇಮ್. ಸೊ ಗ್ಯಾಪ್ 1 ವರ್ಷದ ಗ್ಯಾಪ್ ಇದೆ ಅವ್ರದಲ್ಲಿ, ಬಿಟ್ರಿ ಅದು. ಸೊ ಡೈರೆಕ್ಟ್ಲಿ ನೋಡೋಣ. ಏನೇನಿದೆ ಕ್ವಶನ್? ಅರುಣ್ ಮತ್ತು ಮಹೇಶ್ ಕ್ರಮವಾಗಿ 14 ಮತ್ತು 15 ಇಯರ್ಸ್. ಅರುಣ್ 14 ಇಯರ್ಸ್ ಮತ್ತು ನೆಕ್ಸ್ಟ್ ಯಾರು ಅವರು? ಮಹೇಶ್ ಅವ್ರದ್ದು 15 ವರ್ಷದಲ್ಲಿ, 14 ವರ್ಷದಲ್ಲಿ ಮತ್ತು ಇವ್ರದ್ದು 15 ವರ್ಷದಲ್ಲಿ. 14 ವರ್ಷದಲ್ಲಿ 1 ಲಕ್ಷ ಆಗಿದೆ ಅಸ್ಯೂಮ್ ಮಾಡ್ರಿ. ಇವ್ರದ್ದು 15 ವರ್ಷದಲ್ಲಿ 1 ಲಕ್ಷ ಆಗಿದೆ. ಕಡಿಮೆ ವಯಸ್ಸಿನಲ್ಲಿ ಅವಧಿಯಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಅವ್ರದ್ದು ರೊಕ್ಕ ಇನಿಷಿಯಲ್ ಪೇಮೆಂಟ್ ಬ್ಯಾಂಕ್ದಲ್ಲಿ ಜಾಸ್ತಿ ಡಿಪಾಸಿಟ್ ಮಾಡಾರ ಅವರು. ಯಾರು ಡಿಪಾಸಿಟ್ ಜಾಸ್ತಿ ಮಾಡಾರ? ಆಶೀಶ್. ಸೊ ಆಶೀಶ್ಗೆ ಇಲ್ಲೇ ಹಾಕಿ. ಸಾರಿ, ಆಶೀಶ್ಗೆ ಇಲ್ಲೇ ಹಾಕಬೇಕು, ಇಲ್ಲೇ ಹಾಕಬೇಕು. ಅರುಣ್ ಅವರು ವಾಟ್ ಇಸ್ ದ ನೇಮ್? ಅರುಣ್ಗೆ ಇಲ್ಲೇ ಹಾಕಬೇಕು. ಮತ್ತು ಜಾಸ್ತಿ ಡ್ಯೂರೇಷನ್ ಯಾರ್ದೈತಿ? ಮಹೇಶ್ಗೆ ಇಲ್ಲೇ ಹಾಕ್ರಿ. ಮಹೇಶ್ಗೆ ಇಲ್ಲಿ. ಆಮೇಲೆ ಜಸ್ಟ್ ಮ್ಯಾಚ್ ದ ಫಾಲೋವಿಂಗ್, ಮತ್ತೇನಿಲ್ಲ. 1617 ಅಂದ್ರೆ 21. ಸೊ ಏನು ಫೈಂಡ್ ಮಾಡಬೇಕು? ಅರುಣ್ಗೆ ಎಷ್ಟು ಕೊಟ್ಟ? ಅರುಣ್ ಮನಿ 11 ಅಂದ್ರೆ ಎಷ್ಟು? ಸಿಂಪ್ಲಿಫೈ. 21 ಇಂಟು ಏನು ಮಾಡೋಣ? 47. 21 1 21. 7 147. 157. ಆಮೇಲೆ ಎಷ್ಟು? 4 14. 21 7 77. 77 ಇಂಟು 11. ಯಾವಾಗೂ ಇಂಟು 11 ಮಾಡ್ತೀರಿ. ಲಾಸ್ಟ್ ಸಂಖ್ಯೆ ಆಸ್ ಇಟ್ ಈಸ್. ಆಮೇಲೆ 7 + 7 14. ಆಮೇಲೆ 7 + 1 8. 847. Answer for the question option number D. This is it. So next is, if you are new to our channel, you can subscribe this Maths Pro. Already I have started the classes for SSC GD and railway examinations. Okay, I have uploaded the previous. Okay, and daily, I mean in every 2 days, ಹಿಂದಿನ ವರ್ಷದ SSC GD and also railway group D questions and NTPC questions and similar examinations I am solving. So you can subscribe to this channel. Okay, ಮುಂದಿನ ಕ್ವೆಶನ್. ಸೊ ಈ ಕ್ವೆಶನ್ ನೋಡ್ರಿ, ಒಂದು ಕ್ವೆಶನ್ ನೋಡೋಣ. ಈ ಪ್ರಶ್ನೆ ಅದೇ ಪ್ಯಾಟರ್ನ್ ಇದೆ, ಸೇಮ್ ಪ್ಯಾಟರ್ನ್, ಬಟ್ ಸ್ವಲ್ಪ ಇದರಲ್ಲಿ ಏನಿದೆ, ಹಿಂಗೆ ಸ್ವಲ್ಪ ಮಾಡಿಫಿಕೇಶನ್ ಟೈಪ್. ಏನ್ರಿ ಕ್ವೆಶನ್? ಓದ್ರಿ ಸರಿಯಾಗಿ, ಪಾಸ್ ಮಾಡ್ರಿ, ಓದ್ರಿ ಕ್ವೆಶನ್. Babban has 2 grandsons, Rakesh and Shivam. Okay, Babban has 2 grandsons, Rakesh ಮತ್ತು Shivam. So 13-year-old Rakesh gets some amount from Babban and 14-year-old Shivam gets the rest. Okay, Rakesh ವಯಸ್ಸು ಎಷ್ಟಿದೆ ಈಗ? 13 ವರ್ಷ. Okay, he is 13-year-old. Rakesh is 13-year-old. ಅವ್ರದ್ದು ಏಜ್ ಕೊಟ್ಟಾರ ಈ ಪ್ರಶ್ನೆಯಲ್ಲಿ. ಅಂಡ್ ಶಿವಮ್ ಇಸ್ 14-year-old. ಶಿವಮ್ ಎಷ್ಟು ಸರ್?
14-year-old ಇದೆ. ಬಟ್ ರಾಕೇಶ್ ಅಂಡ್ ಶಿವಮ್ ವಿಲ್ ಗೆಟ್ ದ ಮನಿ ಓನ್ಲಿ ವೆನ್ ದೇ ಟರ್ನ್ 22. 22 ಇಬ್ಬರದ ವಯಸ್ಸು ಆದ ನಂತರ ಅವರಿಗೆ ಬ್ಯಾಂಕ್ ಅವ್ರದ್ದು ರೊಕ್ಕ ರಿಟರ್ನ್ ಕೊಡುತ್ತೆ. ಓಕೆ, ಬ್ಯಾಂಕ್ ವಿಲ್ ರಿಟರ್ನ್ ದೇರ್ ಮನಿ ಆಫ್ಟರ್ 22 ವೆನ್ ದೇ ಬಿಕಮ್ 22 years. ಈಗ 22 ವರ್ಷ ಆಗಬೇಕು ಅಂದ್ರೆ ರಾಕೇಶ್ 13 ವರ್ಷದಿಂದ 22 ಫ್ರಮ್ 13 years to 22 years ಎಷ್ಟು ವರ್ಷ ವೇಟ್ ಮಾಡಬೇಕು? 13 ವರ್ಷದಿಂದ 22 ವಯಸ್ಸಿನ ಮಟ್ಟ ಎಷ್ಟು ವರ್ಷ ಆಗುತ್ತದೆ ಸರ್? ಟೋಟಲ್ ಮೈನಸ್ ಮಾಡ್ರಿ. 22 ಮೈನಸ್ 13 ಎಷ್ಟ್ರಿ? 9 years. ಅವರು 9 years ವೇಟ್ ಮಾಡಬೇಕು. ರಾಕೇಶ್ 9 years ವೇಟ್ ಮಾಡಬೇಕು. ನೆಕ್ಸ್ಟ್ ಇವರು ಶಿವಮ್ 14 years ರಿಂದ 22 ವಯಸ್ಸಿನ ಮಟ್ಟ ಅಂದ್ರೆ ಎಷ್ಟು ವರ್ಷ ವೇಟ್ ಮಾಡಬೇಕು? 14 ರಿಂದ 22 ಅಂದ್ರೆ ಎಷ್ಟ್ರಿ ಸರ್? 8 years ಇವರು ವೇಟ್ ಮಾಡಬೇಕು. ಇವ್ರದ್ದು ವೇಟಿಂಗ್ ಟೈಮಿಂಗ್ 9 ವರ್ಷ, ಇವ್ರದ್ದು ವೇಟಿಂಗ್ ಟೈಮಿಂಗ್ 8 ವರ್ಷ. ಅಂದ್ರೆ ಇವರು 9 ವರ್ಷ ಆದ ನಂತರ ಅವ್ರದ್ದು 1 ಲಕ್ಷ ಆಗಿದೆ. ಇವ್ರದ್ದು 8 ವರ್ಷ 8 years ಆದ ನಂತರ ಅವ್ರದ್ದು 1 ಲಕ್ಷ ಆಗಿದೆ. ಸೇಮ್ ಪ್ರೊಸೆಸ್. ಸೊ ಏನ್ರಿ ಸರ್, ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10%. ಈಗ 10% ನಿಮ್ಗೂ ಎಲ್ಲರಿಗೆ ಗೊತ್ತಿದೆ. 10 ಇಲ್ಲಿ ಬರೀರಿ 11. ಸೊ ಇಲ್ಲಿ ಟೋಟಲ್ ಎಷ್ಟ್ರಿ ಸರ್? 10 ಮತ್ತು 11 20. ನೆಕ್ಸ್ಟ್ ಏನ್ರಿ? ಸೇಮ್ ಪ್ರೊಸೆಸ್. ಇದು ನೋಡ್ಬೇಡ, ಅವ್ರದ್ದು ವಯಸ್ಸು ನೋಡ್ಬೇಡ. ಡೋಂಟ್ ಸಿ ದಿಯರ್ ಏಜ್, ಜಸ್ಟ್ ಅದು ನೋಡ್ರಿ. ವೇಟಿಂಗ್ ಟೈಮ್ ನೋಡ್ರಿ, ಅವಧಿ ಎಷ್ಟು ವೇಟ್ ಮಾಡಾರ. ಇವರು 9 ವರ್ಷ, ಇವರು 8 ವರ್ಷ. ಕಡಿಮೆ ವರ್ಷದಲ್ಲಿ ಕಡಿಮೆ ಅವಧಿಯಲ್ಲಿ ಅವರಿಗೆ 1 ಲಕ್ಷ ಕೊಟ್ಟಾರ ಅಂದ್ರೆ ಅವರು ಜಾಸ್ತಿ. ಓಕೆ, ಅವಧಿ ಕಡಿಮೆ ಇದೆ, ಅವಧಿ ಕಡಿಮೆ ಅಂದ್ರೆ ಅವ್ರದ್ದು ರೊಕ್ಕ. ಸೊ ಯಾರು? ಎಸ್ ಕೆ ಪ್ಲೇಸ್ ಮಾಡ್ರಿ ಇಲ್ಲಿ. ಮತ್ತು ಆರ್ ಫಾರ್ ರಾಕೇಶ್. ರಾಕೇಶ್ ದ ಟೈಮ್ ಡ್ಯೂರೇಷನ್ ಏನಿದೆ ಜಾಸ್ತಿ ಇದೆ. ಸೊ ಅವ್ರದ ಮೊತ್ತ ಕಡಿಮೆ. ಸೊ ರಾಕೇಶ್ ದ ಮೊತ್ತ ಕಡಿಮೆ. ಆಮೇಲೆ ಸೇಮ್ ಪ್ರೊಸೆಸ್ ಮ್ಯಾಚ್ ಮಾಡ್ಬೇಕು. ಇಲ್ಲಿ ಎಷ್ಟು ಕೊಟ್ಟಾರ? ಟೋಟಲ್ ರೊಕ್ಕ ಕೊಟ್ಟಾರ ಇಲ್ಲ? ಟೋಟಲ್ ಅಮೌಂಟ್ ಬಬನ್ ಹ್ಯಾಸ್ ವಾಸ್ 23,100. 23,100. ಇಲ್ಲಿ ಎಷ್ಟಿದೆ ಟೋಟಲ್? 21 ಇಂಟು ಏನ್ ಫೈಂಡ್ ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಫೈಂಡ್? ಬಬ್ಬನ್ ಗಿವ್ ಟು ಶಿವಮ್. ಶಿವಮ್ಗೆ ಎಷ್ಟು ಕೊಟ್ಟಾರ? ಶಿವಮ್ಗೆ ಕೊಟ್ಟಾರ 21 ones are 21 ones are 21, 21 ones are 21, 0 0 simplify 11 into 11 121, ಆಮೇಲೆ 2 0 1 2 1 0 0. That's the answer for the question. Okay, basic method I have explained in my previous class. Okay, so ಅಲ್ಲೇ ಚೆಕ್ ಮಾಡ್ರಿ. ಅಲ್ಲೇ I have in detail explain ಮಾಡೇನ್. ಅಲ್ಲೇ ಇದು ಯಾಕೆ ಹಿಂಗಾಗುತ್ತದೆ 10 ರಿಂದ 11, ಇದು ಪ್ರಿನ್ಸಿಪಲ್ ಯಾಕೆ ಆಗಿದೆ ಅದನ್ನ ನಿಮಗೆ ಲಾಸ್ಟ್ ಕ್ಲಾಸ್ದಲ್ಲಿ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್. ಅದು ಬೇಸಿಕ್ ಹೇಳೋನು ಬೇಡ? ಬೇಸಿಕ್ ಮೆಥಡ್ ಬೇಡ? ಓಕೆ, ಸೊ ಬೇಸಿಕ್ ನೀವು ಅಲ್ಲಿ ನೋಡ್ರಿ. ಸೊ ವಿತ್ ದಿಸ್ ಓಕೆ, ಇದು ಕ್ವಶನ್ ನೀವು ಟ್ರೈ ಮಾಡ್ರಿ. ಇದು ಎಲ್ಲರೂ ಕಮೆಂಟ್ ಮಾಡ್ರಿ. ವಾಟ್ ಈಸ್ ದ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಹೇಳಬೇಕು ಏನಿದೆ ಆನ್ಸರ್ ಈ ಪ್ರಶ್ನೆಗೆ. ಕಮೆಂಟ್ಗೆದಲ್ಲಿ ಹೇಳಬೇಕು, ನೀವು ಹೇಳಬೇಡ, ಅವರಿಗೆ ಕೊಡೋಣ ಆನ್ಸರ್. ಓಕೆ, ಎಸ್, ಇವರು ನಮ್ಮದು ಸ್ಟೂಡೆಂಟ್ ಪ್ರವೀಣ್. ಓಕೆ, ಕಿತ್ತೂರಿಂದ. ಈಗ ಆಲ್ರೆಡಿ ಈ ಸಲ ಕರ್ನಾಟಕದಲ್ಲಿ ರ್ಯಾಂಕ್ 1 ಅವ್ರದ್ದು ಪ್ಲಾನ್ ಇದೆ. SSC GD ಎಕ್ಸಾಮ್ನಲ್ಲಿ ಅವ್ರದ್ದು ಪ್ಲಾನ್ ಇದೆ ಏನ್ರಿ? ರ್ಯಾಂಕ್ ನಂಬರ್ 1. ಓಕೆ, ಟೇಕ್ ರ್ಯಾಂಕ್ ನಂಬರ್ 1. ಅಷ್ಟು ತಯಾರಿ ಅವರು ಮಾಡ್ಯಾರ. ಓಕೆ, ಆಲ್ರೆಡಿ ಎಲ್ಲ ಮಾಕ್ ಟೆಸ್ಟ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಪ್ಲಿಕೇಶನ್ ಡೈಲಿ ಮಾಕ್ ಟೆಸ್ಟ್ ಅಲ್ಲಿ ಕೊಡ್ತಾರೆ. ಓಕೆ, ಸೊ ಎವ್ರಿ ಟೈಮ್ ಎಷ್ಟಿದೆ ಅವ್ರದ್ದು? ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ? ಓಕೆ ಓಕೆ, ಮತ್ತೆ ಆಗಬೇಕು ಜಾಸ್ತಿ. ಓಕೆ, 135 ಇದೆ ಈಗ. ಓಕೆ, ಮತ್ತೆ ಆಗಬೇಕು. ಕರ್ನಾಟಕದಲ್ಲಿ ಟಾಪ್ ಮಾಡಬೇಕು ಅಂದ್ರೆ ಇನ್ನೊಂದು ಮಾಕ್ ಟೆಸ್ಟ್ ಅಲ್ಲಿ ಜಾಸ್ತಿ ಹೋಗಬೇಕು. ಓಕೆ, ಎಸ್, ಓಕೆ, ವೆರಿ ಗುಡ್. ಸೊ ಲೆಟ್ಸ್ ಎಂಡ್ ಅವರ್ ಕ್ಲಾಸಸ್ ಹಿಯರ್. ಥ್ಯಾಂಕ್ ಯು. ಜೈ